Hi guys, welcome back to a new video. You are stopped from CET admission process. ಯಾರೆಲ್ಲ ಚಾಯ್ಸ್ ಎಂಟ್ರಿ ಮಾಡಿ ಈಗ ಮತ್ತೆ ಲಾಗಿನ್ ಆಗೋದಕ್ಕೆ ಹೋದಾಗ ಈ ರೀತಿ ಬರ್ತಾ ಇದೆ. ಇದಕ್ಕೆ ಸ್ಟೂಡೆಂಟ್ಸು ಭಯ ಪಡ್ತಾ ಇದ್ದಾರೆ, ಏನಕ್ಕೆ ಈ ರೀತಿ ಆಗ್ತಿದೆ, ನೆಕ್ಸ್ಟ್ ಏನು ಮಾಡಬೇಕು, ಅಡ್ಮಿಷನ್ ಪ್ರೋಸೆಸ್ಸಿಂದ ರಿಮೂವ್ ಮಾಡಿದಾರಾ, ಈ ರೀತಿ ಒಂದಷ್ಟು ಡೌಟ್ಸ್ನ ಕೇಳಿದ್ದೀರಾ. ಇದ್ರ ಜೊತೆಗೆ KE ಕಡೆಯಿಂದ ಒಂದು ಅಪ್ಡೇಟ್ ಇದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಆದ್ದರಿಂದ ವೀಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ಸಬ್ಸ್ಕ್ರೈಬ್ ಆಗಿ, ಯಾಕೆಂತ ಹೇಳಿದ್ರೆ KCET ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಈಗ ಆಲ್ರೆಡಿ ನಿಮಗೆ ಹೇಳಿದ್ನಲ್ಲ ಸ್ಕಾಲರ್ಶಿಪ್ಸು ಅಪ್ಲೈ ಮಾಡ್ಬೋದು ಅಂತ. ಸೊ ಈಗ ಜನರಲ್ ಡಿಗ್ರೀಸ್ಗೆ ಮಾತ್ರ ಓಪನ್ ಇರುವಂಥದ್ದು. ಪ್ರೊಫೆಷನಲ್ ಡಿಗ್ರಿ ಈಗ KCET ಮುಖಾಂತರ ನೀಟ್ ಮುಖಾಂತರ ಹೋಗೋರಿಗೆ ಇನ್ನೂ ಓಪನ್ ಆಗಿಲ್ಲ. ಓಪನ್ ಆದಾಗ ತಿಳಿಸ್ತೀನಿ. ಈಗ ಡೈರೆಕ್ಟಾಗಿ ಈ ಒಂದು ಟಾಪಿಕ್ ಕರೆ ಬರೋದಾದರೆ, ಯು ಆರ್ ಸ್ಟಾಪ್ಡ್ ಫ್ರಮ್ CET ಅಡ್ಮಿಷನ್ ಪ್ರೋಸೆಸ್. ಏನಕ್ಕೆ ಈ ರೀತಿ ತೋರಿಸ್ತಾ ಇದೆ ಅಂದರೆ, ಇದು ಯಾರಿಗೆ ತೋರಿಸ್ಬೇಕು ಅಂತ ಹೇಳಿದ್ರೆ, ಯಾರೆಲ್ಲ ಕರೆಕ್ಟಾಗಿ ಚಾಯ್ಸ್ ಎಂಟ್ರಿ ಮಾಡಿರ್ತೀರಾ ನಿಮಗೂ ಕೂಡ ಇದೇ ರೀತಿ ತೋರಿಸುತ್ತೆ. ಏಕೆ ಅಂತ ಹೇಳಿದ್ರೆ, ನಿಮ್ಮ ಚಾಯ್ಸ್ ಎಂಟ್ರಿನೂ ಕಂಪ್ಲೀಟ್ ಆಗಿದೆ. ನೀವು ಚಾಯ್ಸ್ 1 ಕೊಟ್ಟಿರೋರು ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಿರ್ತೀರಾ, ನಿಮಗೆ ನೆಕ್ಸ್ಟ್ ಏನು ಪ್ರೋಸೆಸ್ಸೇ ಇರೋದಿಲ್ಲ. ಈಗ ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಯಾರೆಲ್ಲ ಕೊಟ್ಟಿರ್ತಾರೆ ನಿಮಗೆ ಇದೇ ರೀತಿ ತೋರಿಸ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಇದೇ ರೀತಿ ತೋರಿಸ್ಬೇಕು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆಲ್ಮೋಸ್ಟ್ ಎಲ್ಲರಿಗೂ ಇದೇ ರೀತಿ ಬರ್ತಾಯಿದೆ. ಆದ್ದರಿಂದ ಅವರು KE ಅವರು ಬೇರೆ ಏನಾದರೂ ಚೇಂಜ್ ಮಾಡಿ ನೋ ಆ್ಯಕ್ಸಸ್ ಆ ರೀತಿ ಕೊಟ್ಟಿದ್ರು ಭಯ ಪಡ್ತಿರ್ಲಿಲ್ಲ. ಬಟ್ ಈಗ ಏನಂತ ತೋರಿಸ್ತದೆ, ಯು ಆರ್ ಸ್ಟಾಪ್ಡ್ ಫ್ರಮ್ CET ಅಡ್ಮಿಷನ್ ಪ್ರೋಸೆಸ್. ನಾನು ಒಬ್ಬ ಸ್ಟೂಡೆಂಟು ನೋಡಿದೆ, ಅವರು ಕರೆಕ್ಟಾಗಿ ಎಲ್ಲನೂ ಮಾಡಿದ್ದಾರೆ, ಚಾಯ್ಸ್ ಎಂಟ್ರಿ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಆದರೂ ಕೂಡ ಯು ಆರ್ ಸ್ಟಾಪ್ಡ್ ಫ್ರಮ್ CET ಅಡ್ಮಿಷನ್ ಪ್ರೋಸೆಸ್ ಅಂತ ಇದೆ. ಸೊ ಅದನ್ನು ನೋಡಿ, ಮತ್ತು ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಯಾರೆಲ್ಲ ಮೆಸೇಜ್ ಮಾಡಿದ್ರು ವಾಟ್ಸಪ್ಪಲ್ಲಿ, ಅವರು ಕೂಡ ಹೇಳ್ತಾ ಇರೋದಿದೆ, ಯು ಆರ್ ಸ್ಟಾಪ್ಡ್ ಫ್ರಮ್ CET ಅಡ್ಮಿಷನ್ ಪ್ರೋಸೆಸ್ ಅಂತ ತೋರಿಸ್ತಾ ಇದೆ ಅಂತ. ಸೊ ಅದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಯಾರೆಲ್ಲ ಚಾಯ್ಸ್ ಎಂಟ್ರಿ ಈಗ ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ ಎಲ್ಲರಿಗೂ ಕಂಪ್ಲೀಟ್ ಆಗಿದೆ. ಇವತ್ತು 18th, ನಾಳೆ ಅಡ್ಮಿಷನ್ಸು ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಯಾರಿಗೆಲ್ಲ ಚಾಯ್ಸ್ ಎಂಟ್ರಿ ಎಲ್ಲ ಕಂಪ್ಲೀಟ್ ಆಗಿದೆ, ಲಾಸ್ಟ್ ಡೇಟ್ ಮುಗಿದೋಗಿದೆ, ಆಲ್ಮೋಸ್ಟ್ ಎಲ್ಲರಿಗೂ ಇದೇ ರೀತಿ ತೋರಿಸ್ತಾ ಇದೆ. ಕೆಲವೊಬ್ಬರಿಗೆ ಕರೆಕ್ಟಾಗಿ ತೋರಿಸ್ಬೋದು, ಬಟ್ ಕೆಲವೊಬ್ಬರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಇದೇ ರೀತಿ ತೋರಿಸ್ತಾ ಇರೋದು. ನಿಮಗೆ ಏನಂತ ತೋರಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ಯಾವುದೇ ರೀತಿ ವರಿಯೋಗೋ ಅವಶ್ಯಕತೆ ಇಲ್ಲ, ಇದು ಕಾಮನ್ ಪ್ರಾಬ್ಲಮ್ಮು, ಪ್ರತಿಯೊಬ್ಬರಿಗೂ ಇದೇ ರೀತಿ ತೋರಿಸ್ತಾ ಇದೆ. ನೆಕ್ಸ್ಟು ಇನ್ನೊಂದು ಅಪ್ಡೇಟು. ಸೊ ಟೋಟಲ್ ಆಗಿ 4822 BMS ಸೀಟುಗಳು ಈಗ ಆಲ್ರೆಡಿ ಅಪ್ಡೇಟ್ ಮಾಡಿದೆ, ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದರು. ಆದರೂ ಕೂಡ KE ಅವರು ನ್ಯೂಸ್ ಪೇಪರಲ್ಲಿ ಹಾಕ್ಸಿದ್ದಾರೆ. ರಾಜ್ಯದ ಒಟ್ಟು 64 ಆಯುರ್ವೇದ ಕಾಲೇಜುಗಳಲ್ಲಿ ಲಭ್ಯವಿರುವ BMS ಸೀಟುಗಳ ವಿವರವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಿಡುಗಡೆ ಮಾಡಿದೆ. ಒಟ್ಟು 4822 ಸೀಟುಗಳು ಲಭ್ಯವಿದ್ದು, ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 244 ಮತ್ತು ಉಳಿದ ಕರ್ನಾಟಕದ ಅಭ್ಯರ್ಥಿಗಳಿಗೆ 1095 ಸೀಟುಗಳು ಎಂದು ನಿಗದಿ ಮಾಡಲಾಗಿದೆ. ಖಾಸಗಿ ವಲಯದ ಮುಕ್ತ ಸೀಟುಗಳು 667, ಇತರ ಕೋಟಾದಲ್ಲಿ 1830, NRI ಕೋಟಾದಲ್ಲಿ 915 ಸೀಟು ಒದಗಿಸಲಾಗಿದೆ. ಮತ್ತು ಟೋಟಲ್ ಆಗಿ 4822 ಸೀಟ್ಸು ಇದೆ ಅಂತ ತಿಳಿಸಿದ್ದಾರೆ. ಈಗ ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸ್ ನೋಡಿರೋರಿಗೆ ಗೊತ್ತಾಗಿರುತ್ತೆ. ಕಂಪ್ಲೀಟ್ ಇಲ್ಲೇನಿದೆ ಸೇಮ್ ಟು ಸೇಮ್ ಅಲ್ಲಿದೆ. ನೆಕ್ಸ್ಟು ನಿಮ್ಮ ಸೆಕೆಂಡ್ ರೌಂಡು ಯಾವಾಗ ಸ್ಟಾರ್ಟ್ ಆಗ್ಬೋದು. ಈಗ ನೋಡಿ, ನಿಮ್ಮ ಚಾಯ್ಸ್ ಎಂಟ್ರಿ ಮತ್ತು ಅಡ್ಮಿಷನ್ ಎಲ್ಲ ಕಂಪ್ಲೀಟ್ ಆಗುವಂಥದ್ದು. ನಿಮ್ಮ ಚಾಯ್ಸ್ ಎಂಟ್ರಿ ನೀಟ್ ಸ್ಟೂಡೆಂಟ್ಸ್ಗೆ 18th ಲಾಸ್ಟು, ಇವತ್ತು ಲಾಸ್ಟು. ಚಾಯ್ಸ್ 1 ಯಾರೆಲ್ಲ ಚೂಸ್ ಮಾಡ್ಕೊಂಡಿರ್ತಾರೆ, ಚಾಯ್ಸ್ ಎಂಟ್ರಿ ಎಂಡ್ ಆಗಿದೆ, ಬಟ್ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಇವತ್ತು ಲಾಸ್ಟು, 18th ಲಾಸ್ಟು. ನೆಕ್ಸ್ಟು ನಾಳೆ ನಿಮಗೆ ಅಡ್ಮಿಷನ್ ಆಗೋದಕ್ಕೆ ನೀಟ್ ಸ್ಟೂಡೆಂಟ್ಸ್ ಯಾರೆಲ್ಲ ಇರ್ತಾರೆ, ಸೊ ಡೆಂಟಲ್ ಮತ್ತು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ನಾಳೆ ಅಡ್ಮಿಷನ್ ಆಗೋದಕ್ಕೆ ಲಾಸ್ಟ್ ಡೇಟು. ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಇವತ್ತು ಲಾಸ್ಟು. ಸೊ ಆದ್ದರಿಂದ ನಿಮ್ಮ ಈ ಒಂದು ಸೆಕೆಂಡ್ ರೌಂಡ್ ಏನಿದೆ ಅದು 23rd ಸ್ಟಾರ್ಟ್ ಆಗ್ಬೋದು. ಸೊ ನಿಮಗೆ ಒಂದು ರ್ಯಾಂಡಮಾಗಿ ಹೇಳ್ತಿರೋದು, ಮೋಸ್ಟ್ಲಿ ಈಗ 19th ಇದೆಯಲ್ವಾ, ಇದನ್ನು 1 or 2 days ಎಕ್ಸ್ಟೆಂಡ್ ಮಾಡ್ಬೋದು, ಬಟ್ ಕನ್ಫರ್ಮ್ ಇಲ್ಲ. ಎಕ್ಸ್ಟೆಂಡ್ ಮಾಡಿದ್ರು 21st ಮುಗಿದ್ರೆ ನಿಮಗೆ 1 or 2 day ತೊಗೊಂಡು ನಿಮಗೆ 23rd ಒಂದು ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ. ಆಮೇಲೆ ಅಫಿಷಿಯಲ್ ಆಗಿ ನಿಮ್ಮ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೊ ಬೇರೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಅವ್ರಿಗೂ ಗೊತ್ತಾಗಲಿ. ನೀಟ್ ಸ್ಟೂಡೆಂಟ್ಸು ಯಾರೆಲ್ಲ ಇರ್ತಾರೆ ಅವ್ರಿಗೆ ಇವತ್ತು ಚಾಯ್ಸ್ ಎಂಟ್ರಿ ಮಾಡಿದವ್ರಿಗೆ ಫೀಸ್ ಪೇಮೆಂಟ್, ಯಾರೆಲ್ಲ ಚಾಯ್ಸ್ 1 ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಸೊ ಅವ್ರಿಗೆ ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ ಅಡ್ಮಿಷನ್ ಆಗೋದಕ್ಕೆ ನಾಳೆ ಲಾಸ್ಟ್ ಡೇಟ್ ಇರುತ್ತೆ. ಫೀಸ್ ಪೇಮೆಂಟ್ ಇವತ್ತೇ ಲಾಸ್ಟ್ ಡೇಟು.